ಹಾಸ್ಯದ ಹಿಂದೆ ಒಂದು ದೊಡ್ಡ ಆರೋಗ್ಯವಿದೆ. ನಕ್ಬಿಡಿ ಇವತ್ತು, ನಾಳೆ ನಗ್ತೀವೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ನಾಳೆ ಅಂತಕ್ಕಂಥದ್ದು ನಿಗೂಢತೆ, ಕತ್ತಲು, ಅಲ್ಲೇನಿದೆ ಅಂತ ಗೊತ್ತಿಲ್ಲ. ನೆನ್ನೆ ಅನ್ನೋದು ಸತ್ತೋಗಿದೆ. ಇವತ್ತು ಈಗ ಬದುಕಿದ್ದೀವಲ್ಲ, ಇದೇ ನಿಶ್ಚಯ, ಶಾಶ್ವತ ಅಲ್ವಾ ಅಪ್ಪಾಜಿ? ನಾಳೆ ಬಗ್ಗೆ ಗೊತ್ತಿಲ್ಲ ಯಾರಿಗೂ. ಇವತ್ತು ನಾವೇ ಸ್ನಾನ ಮಾಡ್ಕೊಂಡಿದ್ದೀವಿ, ಕೇಳಿಸ್ಕೊಳ್ಳಿ, ನಾವೇ ಸ್ನಾನ ಮಾಡ್ಕೊಂಡಿದ್ದೀವಿ. ನಾಳೆ ನಮಗೆ ಯಾರು ಸ್ನಾನ ಮಾಡಿಸ್ತಾರೋ ಗೊತ್ತಿಲ್ಲ. ಮನೆಯೊಳಗಡೆ ಇವತ್ತು ನೀರು ಕಾಯಿಸ್ಕೊಂಡು ನೀರು ಇಟ್ಕೊಂಡಿದ್ದೀವಿ, ನಾಳೆ ಹೊತ್ತಿನಂತೆ ಬೀದಿಲಿ ನೀರು ಕಾಯಿಸ್ತಾರೋ ಗೊತ್ತಿಲ್ಲ ಅಲ್ವಾ? ಇವತ್ತು ಭೂಮಿ ಮೇಲಿದ್ದೀವಿ, ನಾಳೆ ಭೂಮಿ ಒಳಗಿರ್ತೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ನಗುವಾಗ ನಕ್ಕು ಬಿಡಿ, ಅಳುವಾಗ ಹತ್ತು ಬಿಡಿ, ಸಂತೋಷವಾಗಿರುವಾಗ ಸಂತೋಷವಾಗಿದ್ದು ಬಿಡಿ. ಎತ್ತ ತಾಯಿ ತಂದೆಗಳ ಸೇವೆಯನ್ನ, ಋಣವನ್ನು ತೀರಿಸ್ಕೊಳ್ಳೋದಕ್ಕೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿಬಿಡಿ. ಜಗತ್ತಿನಲ್ಲಿ ಯಾರು ಇಲ್ಲಿಂದ ಒಂದೇ ಒಂದು ಗುಲಗಂಜಿಯಷ್ಟು ಚಿನ್ನವನ್ನು ಹೊತ್ಕೊಂಡು ಹೋಗಿಲ್ಲ, ಆಸ್ತಿ ಹೊತ್ಕೊಂಡು ಹೋಗಿಲ್ಲ, ಅಂತಸ್ತು ಹೊತ್ಕೊಂಡು ಹೋಗಿಲ್ಲ. ಆದರೆ ತಗೊಂಡೋಗೋರೆಲ್ಲ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು. ಉದಾಹರಣೆಗೆ ಯಾರು ಬೇಡ, ಶಿವಮ್ಮನವರೇ ಪುಣ್ಯವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಧರ್ಮವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅವರ ಮಕ್ಕಳಿಗೆ ಪುಣ್ಯದ ಆನಂದವನ್ನು ಕೊಟ್ಟುಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ, ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿಯ ಪೂಜೆಯನ್ನು ಮಾಡಿದಾಗ ಮಾತ್ರ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ. ಇವತ್ತು ತಾಯಿ ತಂದೆ ಅಂದರೆ ಕೇವಲ ಅವರು ನಮಗೆ ಯಾಕಾದರೂ ಜನ್ಮ ಕೊಟ್ಟರೋ ಅಥವಾ ಬದುಕಿದ್ದಾಗ ಯಾಕಾದರೂ ಹೀಗಿದ್ದಾರೋ ಅನ್ನುವಂಥ ದುಷ್ಕೃತ್ಯ ಮಕ್ಕಳಲ್ಲಿ ಇದೆ. ಸ್ವಲ್ಪ ಎಲೆಡಿಕೆ ಕೊಡೋರು ದುಷ್ಕೃತ್ಯ ಮಕ್ಕಳಲ್ಲಿ ಇದೆ. ನೀವೆಲ್ಲ ನೋಡಿರ್ಬೋದು. ಇವತ್ತು ಬಹಳ ಪ್ರೀತಿಯಿಂದ ನಮ್ಮ ಇಗ್ಲೂರು ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮ ಪಾದಕ್ಕೆ ಶರಣು ಶರಣಾರ್ಥಿ. ಜೋರಾಗಿ ಚಪ್ಪಾಳೆಯನ್ನು ಕೊಡಿ ಒಂದ್ಸಾರಿ. ಮಲಗಿದ್ದವರೆಲ್ಲ ಎದ್ದು ಬರಬೇಕು ಈಚೆಗೆ. ಕೇಳಿಸ್ಕೊಂಬಿಡಿ, ಸಾವಿರಾರು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಹುಡುಕಿದ್ರು ಆ ದೇವರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸಾವಿರಾರು ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಇಟ್ಟರು ಆ ದೇವರು ಅನ್ನವನ್ನು ತಿನ್ನೋದಿಲ್ಲ. ದೇವರಿಗೆ ದೀಪ ಧೂಪಾರತಿ ಹಚ್ಚದೆ ಹೋದ್ರೆ ಅವ್ರಿಗೆ ಬೇಜಾರಿಲ್ಲ. ಆದ್ರೆ ತಾಯಿ ತಂದೆಗೆ ಒಂದು ದಿನ ಅನ್ನ ಹಾಕದೆ ಹೋದ್ರೆ ನಿಮಗೆ ಬರಬಾರದ ಕಷ್ಟಗಳು ಭಗವಂತ ನೀಡ್ತಾನೆ. ಯಾಕೆಂದ್ರೆ ತಾಯಿಯನ್ನ ಈ ಜಗತ್ತಿನಲ್ಲಿ ಯಾಕೆ ಸೃಷ್ಟಿ ಮಾಡ್ದ? ಗಂಡಸರಿಗೆ ಹೆರಿಗೆ ಆಗೋದಿಲ್ಲ. ಯಾಕೆ ಅಂದ್ರೆ ಗರ್ಭ ಇಲ್ಲ. ಅಲ್ಲಿ ಇರುವುದು ಎಲ್ಲಿ ಗರ್ಭ? ತಾಯಿ ಗರ್ಭ. ತಾಯಿ ಗರ್ಭ ಅಂತ ಹೇಳ್ತಾರೆ. ತನ್ನ ಕರುಳನ್ನ ಮಕ್ಕಳಿಗೆ ಕೊಟ್ಟು ದಾನ ಮಾಡುವಂತ ತಾಯಿ, ಕರುಳ ಬಳ್ಳಿಯನ್ನು ಕತ್ತರಿಸಿ ನಮಗೆ ದಾನವಾಗಿ ಕೊಡುವಂತ ತಾಯಿ. ತಂದೆ ತನ್ನ ರಕ್ತವನ್ನ ನಮಗೆ ದಾನವಾಗಿ ಕೊಡುವಂತ ತಂದೆ. ಮಕ್ಕಳು ಇವತ್ತು ತಾಯಿ ತಂದೆಯರನ್ನ ಬಹಳ ಕೀಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಬ್ಬ ಮಗ ಇದ್ದ, ಪ್ರೀತಿಯಿಂದ ಕೇಳಿಸ್ಕೊಂಡ್ಬಿಡಿ, ಮಕ್ಕಳಿಗೆ ಅದು ಹೇಳ್ಕೊಡ್ಬೇಕು. ಏನಾದರೂ ಸ್ವಲ್ಪ ಮಕ್ಕಳಲ್ಲಿ ಅಹಂಕಾರ ಬಂತು ಅಂದ್ರೆ ಆ ಮನೆ ಹಾಳಾದಾಗೆ ಲೆಕ್ಕ. ಮನೆಯಲ್ಲಿ ಒಬ್ಬ ಮಗ ತಾಯಿ ತಂದೆಯರಿಗೆ, ನಮ್ಮ ಗ್ರಾಮದ ಹಿರಿಯರಿಗೆ ತಲೆಬಾಗ್ತಾನೋ ಆ ಮನೆ ಉದ್ಧಾರವಾಗುತ್ತೆ ಅನ್ನೋದು ದೊಡ್ಡ ಸಂತೋಷ. ಯಾಕೆಂದ್ರೆ ಶ್ರವಣಕುಮಾರ ಅಂತ ಒಬ್ಬ ಇದ್ದ, ನಿಮಗೆಲ್ಲ ಗೊತ್ತಿರಬೇಕು. ತಾಯಿ ತಂದೆಯರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. ಆ ಶ್ರವಣಕುಮಾರನ ತಂದೆ ಹೇಳಿದ್ರು, ಅಪ್ಪ ನಾನು ಹಲವಾರು ತೀರ್ಥಕ್ಷೇತ್ರಗಳನ್ನ ಸ್ಪರ್ಶ ಮಾಡಬೇಕು, ನಮಗೆ ನೋಡೋಕೆ ಕಣ್ಣಿಲ್ಲ, ಕರ್ಕೊಂಡು ಹೋಗ್ತೀಯ ಮಗನಿ ಅಂದಾಗ ಆ ಶ್ರವಣಕುಮಾರ ತನ್ನ ತಾಯಿ ತಂದೆಯನ್ನ ಅಡ್ಡೆಯಲ್ಲಿ ಕಟ್ಟಿಕೊಂಡು, ಅಡ್ಡೆ ಅಂದ್ರೆ ಗೊತ್ತಲ್ಲ ನಿಮಗೆ, ಎರಡು ಕುಕ್ಕೆಯನ್ನು ಕಟ್ಟಿಕೊಂಡು ಒಂದು ಗಳದಲ್ಲಿ ಇಡೀ ಪ್ರಪಂಚವನ್ನೇ ಪರ್ಯಟನೆ ಮಾಡಿಸಿದಂಥ ಮಹಾನುಭಾವ ಶ್ರವಣಕುಮಾರ. ಜೋರಾಗಿ ಚಪ್ಪಾಳೆ ಕೊಡಿ ಆ ಪುಣ್ಯಾತ್ಮರಿಗೆ. ನಾವು ಆ ರೀತಿಯಾಗಬೇಕು. ತಂದೆ ಅಂದರೆ ಸಾಕ್ಷಾತ್ ದೇವರು ಅಂತ ಕಾಣ್ರಿ. ಅಪ್ಪ ಬೈತಾನೆ, ಯಾತಕ್ಕಾಗಿ? ನನ್ನ ಮಗ ಒಳ್ಳೆಯವನಾಗ್ಲಿ, 4 ಜನದ ಹತ್ರ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳಿ ಅಂತ. ತಾಯಿ ಮನೆಗೆ ಬಂದ ತಕ್ಷಣ ಮಕ್ಕಳನ್ನ ಫಸ್ಟ್ ನೋಡೋದೆ ಹೊಟ್ಟೆ. ಮಗ
ಮೊದಲು ಊಟ ಮಾಡ್ಲಾ ಆಮೇಲೆ ಏನಾರ ಮಾತಾಡುವ ಅಂತಾಳೆ. ನೋಡಿ, ಎರಡು ಎಷ್ಟೊಂದು ಅನನ್ಯವಾಗಿದೆ. ಇವತ್ತು ಎಲ್ಲ ಕಡೆ ನಾನು ಉತ್ತರ ಕ್ರಿಯಾದಿ ಕಾರ್ಯಕ್ರಮ ಮಾಡೋಕ್ಕೆ ಹೋದಾಗ ಕೇವಲ 28 ವರ್ಷಕ್ಕೆ 30 ವರ್ಷಕ್ಕೆ ಮಕ್ಕಳು, ಗಂಡು ಮಕ್ಕಳು, ಅದರಲ್ಲೂ ಒಳ್ಳೆ ಸುಂದರವಾದ ಮಕ್ಕಳು ಇವತ್ತು ಸಾಯ್ತಾ ಇದ್ದಾರೆ. ನಾಗೇಂದ್ರಣ್ಣ ನಿನ್ನೆ ಕಾರ್ಯಕ್ರಮ ನೋಡಬೇಕಾಗಿತ್ತು. 28 ವರ್ಷ ಹುಡುಗನಿಗೆ ನೋಡಪ್ಪ IPL ಜೂಜಾಡಕ್ಕೆ ಹೋಗಿ 40 ಲಕ್ಷ ಸಾಲ ಮಾಡ್ಕೊಂಡು ನೇಣಕೊಂಡು ಸತ್ತೋಗೋಣ. ಇಲ್ಲೇ ಮದ್ದೂರು ತಾಲೂಕಲ್ಲಿ ಎಷ್ಟೋ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಜೂಜಾಡಿ ಯಾರೂ ಉದ್ಧಾರ ಆಗಿಲ್ಲ. ತಂದೆ ತಾಯಿಗಳ ಮಾತು ಕೇಳಿ, ಅಪ್ಪ ಅಮ್ಮನ ಮಾತು ಕೇಳಿ, ನಿಮ್ಮ ಭವಿಷ್ಯ ಬಂಗಾರವಾಗ್ತದೆ. ತಾಯಿಯನ್ನು ಯಾವತ್ತೂ ದೂರ ಮಾಡಬೇಡಿ, ತಂದೆಯನ್ನು ಯಾವತ್ತೂ ದೂರ ಮಾಡಬೇಡಿ. ಯಾರಾದರೂ ನಿಮ್ಮ ತಾಯಿ ತಂದೆಯನ್ನು ಮಾತಾಡಿಸ್ದೇ ಇದ್ದರೆ ನಾಳೆ ಬೆಳಗ್ಗೆನೆ ಹೋಗಿ ಆ ತಾಯಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡಿ. ನಿಮ್ಮ 7 ಜನ್ಮದ ಪಾಪವೆಲ್ಲ ಕಳೆದೋಗುತ್ತೆ. ತಾಯಿ ಜೊತೆಲಿ ಮುನ್ಸ್ಕೋಬಾರ್ದು, ತಂದೆ ಜೊತೆಲಿ ಮುನ್ಸ್ಕೋಬಾರ್ದು. ಅತ್ತೆ ಮಾವರೇನಾದ್ರೂ ನಿಮಗೊಂದು ಮಾತಂದ್ರೆ ಸೊಸೆಯಾದವರು ತಲೆ ಬಗ್ಗಿಸಿ ಹೋಗ್ಬಿಡಿ. 1000 ವರ್ಷಗಳ ಕಾಲ ನಿಮ್ಗೆ ಆಯುಸ್ ಸಿಗ್ಬಿಟ್ಟತ್ತೆ. ಅತ್ತೆ ಮಾವನಾದವರು ಕೂಡ ಸೊಸೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಗಲೇ ಕೂಡ ನಿಜವಾದ ಸಂಸಾರವಾಗು. ಅದಕ್ಕೆ ದೊಡ್ಡವರು ತಿಳಿದಂಥವ್ರು ಹೇಳ್ತಾರೆ, ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ 5 ನಿಮಿಷಕ್ಕೆ ಹೆಂಡತಿ ಆಗೋದಕ್ಕೆ 100 ಜನ ಬರ್ಬೋದೇನೋ, ಆದರೆ ತಾಯಿ ಆಗಲಿಕ್ಕೆ, ತಂದೆ ಆಗಲಿಕ್ಕೆ ಯಾರೂ ಸಾಧ್ಯವಿಲ್ಲ. ತಾಯಿಯ ದುಃಖ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು, ತಂದೆಯ ದುಃಖ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು. ಅಪ್ಪ ಅಮ್ಮನನ್ನ ಬೀದಿಗೆ ತಳ್ಳಬೇಡಿ. ನಿಮಗೆ ಒಂದು ತನ್ನ ಕಮ್ಮಿ ಆದರೂ ಆ ತಾಯಿ ತಂದೆಗೆ ಪ್ರೀತಿಯಿಂದ ಮಾತಾಡಿಸಿ ಒಂದು ತನ್ನ ಹಾಕಿ, ಪ್ರೀತಿಯಿಂದ ಮಾತಾಡಿಸಿ ಒಂದು ತನ್ನ ಹಾಕಿ. ಅದೇ ನಿಜವಾದ ದೈವ ಭಕ್ತಿ. ನೋಡಿ, ದೇವಸ್ಥಾನಗಳಿದೆಯಲ್ಲ, ದೇವಸ್ಥಾನಕ್ಕೊಂದಿನ ದೀಪ ಹಚ್ಚದೇ ಇದ್ರೂ ಚಿಂತಿಲ್ಲ, ನಿಮ್ಮ ತಾಯಿ ತಂದೆಯರ ಬಾಳಿಗೆ ನೀವು ಬೆಳಕಾಗಬೇಕು. ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ.